ತನ್ನ ಕಾರುಣ್ಯ ಪೂಜೆಯನ್ನು ನಡೆಸಿದ ಅಪ್ರತಿಮ ಪರಿಪೂರ್ಣದಿಂದ ವಿಶ್ವವನ್ನು ಹೊಸವನು ಸೃಷ್ಟಿಕರ್ತ ಪರಮಾತ್ಮನನ್ನು ಸ್ಮರಿಸಿ ಧರ್ಮಗಳು ಹಬ್ಬ ಹೊಸ ತಂದೆಯನ್ನು ಸ್ಮರಿಸಿ ಪರಮ ಪೂಜೆ ಅಪ್ಪಾಜಿ ಮಾತಾಜಿಯವರನ್ನು ನಿರ್ವಹಿಸಿ ಈ ಒಂದು ಸಂಪರ್ಕಕ್ಕೆ ನಮ್ಮೆಲ್ಲರನ್ನ ಒಂದು ಸಂಪರ್ಕದಲ್ಲಿ ಕೊಂಡೊಯ್ದಿರ್ತಕ್ಕಂಥ ವೀರಣ್ಣಪ್ಪರಿಗೆ ಮತ್ತು ಕೊಪ್ಪಳದ ಎಲ್ಲ ಶ್ರಮಗಳಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಂಪರ್ಕದಲ್ಲಿ ಪ್ರತಿದಿನ ನಿರಂತರವಾಗಿ ಭಾಗಿಯಾಗುತ್ತಿದ್ದ ಎಲ್ಲ ನನ್ನ ಶರಣ ತಂದೆಗಳಿಗೆ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಮಗೆ ಈ ಒಂದು ಸಂಪರ್ಕ ಬಂದ ಮೇಲೆ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ನನ್ನ ಸ್ವತಃ ನಾನು ಮಾಡಿಕೊಂಡೆ. ಅಂದರೆ ಪರಮಪೂಜ್ಯ ಅಪ್ಪಾಜಿ ಮಾತಾಜಿಯವರ ಸಂಪರ್ಕದಲ್ಲಿ ಇದ್ದೀವಿ. ಅವರು ಹೇಳೋದನ್ನ ನಾವು ಯಾವ ಶರಣಗಳಲ್ಲಿ ಕಲ್ಯಾಣಪುರದಲ್ಲಿ ಕೇಳಿದ್ವಿ, ಅದರಂತೆ ನಾವು ನಡೀತಾ ಇದ್ದೀವಿ. ಆದರೆ ಈ ಒಂದು ಸಂಪರ್ಕ ನಮಗೆ ಏನು ಮಾಡಬೇಕು ಅಂದರೆ ಪ್ರತಿದಿನ ನಮಗೆ ಹೆಚ್ಚು ಇದೆ. ಹೇಗೆ ಈ ಒಂದು ಮಗು ಚಿಕ್ಕಂದಿನಲ್ಲಿ ಶಾಲೆಗೆ ಹೋಗ್ಬೇಕಂದ್ರೆ ಪ್ರಥಮದಲ್ಲಿ ಅದನ್ನು ತುಂಬ ಹಠ ಮಾಡ್ತಾರೆ. ನಾನು ಶಾಲೆಗೆ ಹೋಗಲ್ಲ, ಇದು ಮಾಡಲ್ಲ ಅಂತೇಳಿ ತುಂಬ ಹಠ ಮಾಡ್ತಾರೆ. ತಾಯಿ ಅದನ್ನು ಒತ್ತಾಯ ಪೂರ್ವಕವಾಗಿ ಏನಾದರೂ ಆ ಶಾಂತಿಗಳನ್ನು ಕೊಡಿಸಿ ಅದನ್ನು ಸ್ಕೂಲ್ಗೆ ಕಳಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಕಾಲಾಂತರದಲ್ಲಿ ಅದು ನಾವು ಸ್ಕೂಲ್ಗೆ ಹೋಗಬೇಡ ಅಂತ ಕೂಡ ಇಲ್ಲ, ಹೋಗಲೇಬೇಕು ಅಂತಕ್ಕಂಥ ಒಂದು ಒತ್ತಡಕ್ಕೆ ಬಂದಿದ್ದು. ಅದೇ ರೀತಿ ನಮಗೆ ಸಂಪರ್ಕ ಹೇಗಾಗಿದೆ ಅಂದರೆ ಇಲ್ಲಿಂದ ನಮಗೆ ಏನೋ ಒಂದು ಕಳ್ಕೊತಾ ಇರೋ ಅಂತ ಭಾವನೆ ನಮಗೆ ಬರ್ತಾರೆ. ಅಂದರೆ ಒಂದು ದಿನ ಆ ಸಂಪರ್ಕದಲ್ಲಿ ಇಲ್ಲದೆ ಆಗ್ತಿಲ್ಲ, ನಮ್ಮ ಜೀವನದ ವಿಭಾಜ್ಯ ಅಂಗ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿದಿನ ಒಂದು ಒಳ್ಳೆಯ ಮಾರ್ಗದಲ್ಲಿ ನಾವು ಸಾಧನೆಗೆ ಈ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ, ಅಂದರೆ ಯಾವ ಟೈಮಿಗೆ ಯಾವ ಕಾರ್ಯಕ್ರಮ ಆಗಬೇಕು ಅದನ್ನು ಒಂದು ಶಿಸ್ತನ್ನು ನಮಗೆ ಇಲ್ಲಿ ಕಲಿಸಿಕೊಟ್ಟಿದೆ ಈ ಒಂದು ಸಂಪರ್ಕ. ಇನ್ನೊಂದು ಇಲ್ಲಿ ಪ್ರತಿಯೊಬ್ಬರೂ ತಾಯಿಯನ್ನು ಎಲ್ಲೆಲ್ಲರೂ ನೋಡ್ತಾರೆ. ಅವರು ಯಾರು ಗೊತ್ತಿಲ್ಲ, ನಾವ್ಯಾರು ಅವ್ರು ಗೊತ್ತಿಲ್ಲ. ಈ ಸಂಪರ್ಕಕ್ಕೆ ಬಂದರೆ ಇಷ್ಟೊಂದು ಆತ್ಮೀಯತೆಗೆ ಅವರು ಹೇಳಿದ್ರು ಆ ಆತ್ಮೀಯತೆ ಹಿಡಿದು ಹೋಗ್ತಕ್ಕಂಥದ್ದು. ಅಂದರೆ ಈ ರಕ್ತ ಸಂಬಂಧದಲ್ಲಿ ಈ ಒಂದು ಆತ್ಮೀಯತೆ ಸಿಗಲ್ಲ, ಈ ಬಾಂಧವ್ಯ ಸಿಗಲಿಲ್ಲ. ಆದರೆ ಈ ಭಕ್ತಿ ಸಂಬಂಧದಲ್ಲಿ ಅಂಥ ಒಂದು ಆತ್ಮೀಯತೆಯನ್ನು ಹಾಗೆ ಒಂದು ಬಸವ ಬೆಳೆಯಿಲ್ಲ. ಈಗ ಬಸವ ತಂದೆ ಕವಿಯ ಬುದ್ಧಿಗಳು ನಾವೆಲ್ಲ ಎಲ್ಲೆಲ್ಲೋ ಮುಚ್ಚೋಗಿದ್ದಾರೆ. ಅವನ್ನ ಹೊರತಕ್ಕಂಥ ಕೆಲಸ ಈ ಬಸವ ಚಿತ್ರಕ್ಕೆ ಮಾಡ್ತಾರೆ. ಇದನ್ನು ಹೇಳಿದ್ರೆ ನಮಗೆ ತುಂಬ ಖುಷಿ ಅನಿಸುತ್ತೆ. ಯಾಕಪ್ಪ ಅಂದರೆ ಯಾರ್ಯಾರು ಆಗಿರ್ತಕ್ಕಂಥ ಕೆಲಸವಲ್ಲ, ಅಪ್ಪ ಬಸವಣ್ಣನವರ ಸಂದೇಶ ಯಾರ್ಯಾರು ಹೀಗಾಗಿ ಅವರು ಹೇಳಿದ್ರು. ನಾನು ಬಸವ ಕಲ್ಯಾಣದಲ್ಲೇ ಇರೋದು, ಅದೇ ಹತ್ತಿರದಲ್ಲೇ ನಾವು ಕೂಡ ಒಂದು ವರ್ಷ ಶಿಕ್ಷಿತ ಅಂದರೆ ದೀಪದ ಕೆಳಗಡೆ ಆಗ್ತಾ ಇದೆ. ಆದರೆ ಅದು ಈ ಒಂದು ಚಿಂತನ ಪ್ರಜ್ಞೆಯಿಂದ ಎಲ್ಲರಿಗೂ ತಲುಪಬೇಕಾಗಿದೆ. ಇದನ್ನು ಪ್ರತಿಯೊಬ್ಬರು ಈ ಸಂಪರ್ಕದಲ್ಲಿ ಇರೋರೆಲ್ಲರೂ ಕೂಡ ಪ್ರಯತ್ನ ಮಾಡಿದೆ. ಈಗ ತಾವೇ ಈ ಅನುಭವವನ್ನು ಪಡ್ಕೊಳ್ತಾ ಇದ್ದೀವಿ. ಅದನ್ನು ಒಬ್ಬೊಬ್ಬರಿಗೆ ತಿಳಿಸ್ತಾ ಹೋದರೂ ಕೂಡ ಇದು ನಿರಂತರವಾಗಿ ಎಲ್ಲೆಲ್ಲೋ ಹೋಗುತ್ತೆ. ಅದನ್ನು ವಾಯುಮಾನದಿಂದ ವರ್ಣಿಸಲಿಕ್ಕೆ ಸಾಧ್ಯ ಅಂಥ ಒಂದು ಮಹತ್ವವಾದ ಕೆಲಸವನ್ನು ಈ ಚಿಂತನೆ ಬಗ್ಗೆ ಮಾಡ್ತಿದೆ. ಈ ನಿರಂತರವಾಗಿ ಸಾಗಬೇಕು. ಇಲ್ಲಿಯ ಕೊಪ್ಪಳದ ಶರಣ ಬಂಧುಗಳು ಅವರು ಸೇವೆಯನ್ನು ನೋಡ್ತಾ ಇದ್ದಾರೆ. ಅವರು ಶರಣರನ್ನು ಕಂಡು ಅವರು ಏನು ಉತ್ಸಾಹ ಅವರಲ್ಲಿ ಅದನ್ನು ಯಾವ ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕಾಗಲಿಲ್ಲ. ಅಂಥ ಒಂದು ಆತ್ಮೀಯವಾದ ಒಂದು ಸ್ವಾಗತವನ್ನು ಅವರು ಬಯಸಿದರು. ಇದನ್ನೆಲ್ಲ ಶರಣರು ಯಾರ್ಯಾರು ಬಂದಿದ್ರು ಅವರಿಗೆಲ್ಲ ಗುರುತಿ ನಮಸ್ಕಾರ ಮಾಡತಕ್ಕಂಥದ್ದು, ಅವರಿಗೆ ಕಾಲಕ್ಕೆ ಹೇಳಿದ್ದು ಅವರನ್ನು ಸ್ವಾಗತ ಮಾಡತಕ್ಕಂಥದ್ದು, ಪುಷ್ಪವೃಷ್ಟಿ ಮಾಡತಕ್ಕಂಥದ್ದು, ಇವೆಲ್ಲ ಎಲ್ಲಿ ಸಿಗುತ್ತೆ? ಸಾಧ್ಯ ಇಲ್ಲ. ಈಗ ಕೆಲವೊಂದು ಗುರುಗಳು ಗುರುಗಳಾಗಿರಬೇಕು, ಶಿಷ್ಯರಾಗಿರಬೇಕು
ಇಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಆಮೇಲೆ ಅದನ್ನು ಒಳ್ಳೆಯ ಪಥದಲ್ಲಿ ಕರ್ಕೊಂಡು ಹೋಗ್ತಿರ್ತಕ್ಕಂಥ ಅಪ್ಪ ಅವರಿಗೆ ಮತ್ತು ಈ ಕೊಪ್ಪಳದ ಎಲ್ಲ ಕ್ಷೇತ್ರಗಳಿಗೆ ಎಷ್ಟು ನಾವು ಚುನಾವಣೆ ಆಗಿರಬೇಕು ಇಂಥ ಒಂದು ಈ ಒಂದು ಸಂಪರ್ಕ ಜಗತ್ತಿನಾದ್ಯಂತ ಹಮ್ಮಿಕೊಳ್ಳಬೇಕು ಅಂತಕ್ಕಂಥ ಒಂದು ಅಪ್ಪರ ಒಂದು ಸಂಕಲ್ಪ ಇದೆ. ಪರಮ ಪೂಜ್ಯ ಮಹಾರಾಜರವರ ಸಂಕಲ್ಪನೆ ಅದಾಗಿತ್ತು. ಅದು